ಶ್ರೀ ಲಕ್ಷ್ಮೀ ಅಷ್ಟಕ. ಶ್ರೀ ಲಕ್ಷ್ಮೀ ಅಷ್ಟಕವನ್ನು ಹೇಳಿದರೆ ಶುಕ್ರವಾರ ದಿವಸ ಬಹಳ ಒಳ್ಳೆಯದು. ಖಂಡಿತವಾಗ್ಲೂ ಒಂದು ಒಳ್ಳೆಯ ರೀತಿಯ ಸಂಪತ್ತು, ಅಭಿವೃದ್ಧಿ ಎಲ್ಲವನ್ನು ಉಂಟು ಮಾಡ್ತಾಳೆ. ಮತ್ತು ನಾನು 10 ಸಾರಿ ಹೇಳಿದೆ, ನಾನು 15 ಸಾರಿ ಹೇಳಿದೆ, ನನಗೇನು ಲಕ್ಷ್ಮಿ ಒಲಿಲೇ ಇಲ್ಲ ಅನ್ನೋ ಒಂದು ಇದು ಬೇಡ. ಏಕೆಂದರೆ ಯಾವುದನ್ನೇ ಹೇಳಬೇಕಾದ್ರೂ ಒಂದು ಶ್ರದ್ಧೆ, ಒಂದು ಭಕ್ತಿ ಮತ್ತು ತಾಯಿಗೆ ಅರ್ಪಿಸಿಕೊಳ್ಳುವಂಥ ಮನೋಭಾವ ಎಲ್ಲವನ್ನು ನಾವು ರೂಢಿಸ್ಕೊಂಡು ಆ ನಂತರ ಲಕ್ಷ್ಮೀ ಅಷ್ಟಕವನ್ನು ಅಥವಾ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡೋದರಿಂದ ನಮಗೆ ಅತ್ಯಂತ ಸಿದ್ಧಿ ಮತ್ತು ಒಳ್ಳೆಯ ರೀತಿಯ ಒಂದು ಸೌಭಾಗ್ಯಗಳು ನಮಗೆ ಹತ್ತಿರ ಬರುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂಶಯ ಇರುವುದಿಲ್ಲ. ಶ್ರೀ ಲಕ್ಷ್ಮೀ ಅಷ್ಟಕಂ. ಕ್ಷೀರೋದಮಂತೋದ್ಭವೆ ಹರಿಚೇತೋ ವಿಹಾರಸ್ಥಲೆ ಅತಿದೀನಮೇ ನಮೇಹಿ ಪಾಹಿ ಕಾರುಣ್ಯಪೂರ್ತ್ಯ ದುಷಾ ಅಂಬಾ ಶ್ರೀದೇವಿ ತುಭ್ಯಂ ನಮೋ ಸಕಲಾನಂದಭೋಗಪ್ರದೇ ವರಲಕ್ಷ್ಮೀ ಭಾಗ್ಯಲಕ್ಷ್ಮೀ ಭಕ್ತ್ಯಾ ಯಜ್ಞಾವಿರಾಮೇ ರಮೇ ವಿಷ್ಣುಪ್ರಿಯೇ ಇಂದಿರೆ ಗಜರಾಜೇನ ಸಂಸೇವಿತೆ ಗಜಲಕ್ಷ್ಮೀ ಮೋಕ್ಷಲಕ್ಷ್ಮೀ ಪಾಹಿ ಪದೇ ಮಹಾಲಕ್ಷ್ಮೀ ಮಾಂ ತ್ವದೃಷ್ಟಿಲೇಶಾಂಚಿತೋ ಯದಿ ದಾರಿದ್ರ್ಯಕೋಟಿಂಗತೋ ಧನದಾಯಾತೀತಿ ದೃಷ್ಟಿಮೇವ ಜಾಡ್ಯಾಂಧಕಾರಾಪಹೇ ಯಸ್ಯಾಸೀರುಷ್ಟಾರಮೇಣ ಹಿ ಶೀಲಂ ಗುಣಶ್ಚಾರತಾ ದಿಶಿನಾಪಿ ತಸ್ಯ ಶೋಭಿತೇಂಬ ತತ್ವಂ ಪ್ರಸನ್ನ ಭವ ಸ್ತುತ್ಯಾ ಪುರಾಲೇಭಿರೇಣುವೃಷ್ಟಿಂ ಸುವರ್ಣಸ್ಯ ತೇ ಮಮ ಮಾಸ್ತು ತಾವದೇತದಸ್ತು ದೈನ್ಯಂ ವಿನಾ ಜೀವನಂ ಅದ್ಯಾಸ್ತ್ವಾ ಮಮಾಟ ನವಪಲ್ಲಿಮಿಹೈವಾಸ್ತಹಿ ತವ ವಲ್ಲಭೇಪಿ ಕೇಶವೋಸ್ತ ಕುತ್ರಾಪಿ ಕಿಂ ಯಾಸ್ಯಸಿ ತ್ರೈಲೋಕ್ಯಮಾತರ್ನಮೋ ಯದಿ ತುಷ್ಟ್ಯಾಸು ನಾರಾಯಣಿ ದಿಶ ಮೇ ಚಿದಂಬರಾರ್ಚಿತೇಂಬ ಸುಜ್ಞಾನ ಸಂಪತ್ಸುಖಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವಿ ನಾರಾಯಣಿ ನಮೋಸ್ತುತೇ. ಈ ಶ್ಲೋಕ ನಿಮಗೆ ಲೈಕದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ಧನ್ಯವಾದಗಳು.